ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ಏಕೆ ಕೇಂದ್ರ ಗೃಹ ಸಚಿವಾಲಯದ ಮಧ್ಯಪ್ರವೇಶ ಕೇಳಿದೆ ಅಂತ ತಿಳಿಯೋಣ ಬನ್ನಿ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ SIR ನಡೆಯುವಂಥ ಸಂದರ್ಭದಲ್ಲಿ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ, ಡಿಜಿಟಲೈಜೇಷನ್ ಪ್ರಕ್ರಿಯೆ ಎಲ್ಲವೂ ಬಹಳ ವ್ಯವಸ್ಥಿತವಾಗಿ ಯೋಗ್ಯ ನಾಗರಿಕರಿಗೆ ಮತದಾನದ ಹಕ್ಕು ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಡೆಮೋಕ್ರೆಟಿಕ್ ಸಿಸ್ಟಮ್ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜೂನ್ 29, 2026 ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿ, that notification has been issued by Revenue Department of the Karnataka State ಮಾಡಿ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ರಾಜ್ಯದ ನಾಗರಿಕರಿಗೆ ಶಾಶ್ವತ ನಿವಾಸ ಪತ್ರ ಕೊಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ ಏಕದಮ್ ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಪ್ರತಿಯೊಂದು ನಗರ ಸಭೆಯ ವಾರ್ಡ್ಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಸಹಾಯ ಸೌಲಭ್ಯ ಕೌಂಟರ್ಗಳನ್ನು ಇಮಿಡಿಯೇಟ್ ಆಗಿ ಓಪನ್ ಮಾಡಬೇಕು ಅನ್ನುವಂಥದ್ದನ್ನು ಮಾಡೋದರ ಮುಖಾಂತರ ರಾಷ್ಟ್ರದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಇದನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ವಿಂಗು ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ವಿರೋಧವನ್ನು ಮಾಡಿದ್ದೀವಿ. ನಮ್ಮ ಪ್ರಕಾರ ಈ PRC 2026 ನೋಟಿಫಿಕೇಷನ್ ಈಸ್ ಇಟ್ ಸೆಲ್ಫ್ ಅಲ್ಟ್ರಾ ವೈರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಕಾನೂನು ಮತ್ತು ಸಂವಿಧಾನ ಬಾಹಿರವಾಗಿರುವಂಥ ನೋಟಿಫಿಕೇಷನ್ ಇದು. ಎರಡನೆಯದಾಗಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂಥ ಒಂದು ಕಾನೂನು ಇದು. ಈ ರೀತಿಯಾದಂಥ ಶಾಶ್ವತ ನಿವಾಸ ಪತ್ರಗಳನ್ನು ಕೊಡಲಿಕ್ಕೆ ಯಾವುದೇ ಕಾನೂನಿನ ಅಡಿಯಲ್ಲಿ ಆಗಲಿ ಸಂವಿಧಾನದ ಅಡಿಯಲ್ಲಿ ಆಗಲಿ ವ್ಯವಸ್ಥೆ ಇಲ್ಲ. ಇದರ ಮುಖಾಂತರ ಕರ್ನಾಟಕ ಸರ್ಕಾರ ಅಕ್ರಮ ವಲಸಿಗರಿಗೆ ಮತ್ತು ಯಾರು ಕಾನೂನು ಬಾಹಿರವಾಗಿ ವಿದೇಶದಿಂದ ಬಂದಂಥವರು ಕರ್ನಾಟಕದಲ್ಲಿ ಇದ್ದಾರೆ ಅವರಿಗೆ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಅದರಿಂದ ರಾಷ್ಟ್ರೀಯ ಭದ್ರತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ನಿರ್ಮಾಣ ಆಗುತ್ತೆ. ಆದ್ದರಿಂದ ನಾವು ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಕೇಂದ್ರ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅವರಿಗೂ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ಇಂಟರ್ವೆನ್ಷನ್ ಆಗಿ ಈ ನೋಟಿಫಿಕೇಷನನ್ನು ಬಗ್ಗೆ ಸರಿಯಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅದಲ್ಲದೆ ಮತ್ತೊಂದನ್ನು ನೀವು ಗಮನಿಸಬೇಕು. ಇಟ್ ಈಸ್ ಎ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್, ಎಕ್ಸಿಕ್ಯೂಟಿವ್ ಆರ್ಡರ್ ಇಟ್ ಈಸ್. ಬಹುತೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಬಹಳ ಆಲ್ ಇಂಟೆಲಿಜೆಂಟ್ ಆ್ಯಂಡ್ ನೋಸ್ ಅಬೌಟ್ ದ ಲಾ. ಲೆಜಿಸ್ಲೇಟಿವ್ ಸಪೋರ್ಟ್ ಇರುವಂಥ ಕಾನೂನುಗಳು ಬೇರೆ, ಸರ್ಕಾರದ ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳು ಬೇರೆ. ಅದರ ಮುಖಾಂತರ ಯಾವುದೇ ಕಾನೂನಿನ ಸಪೋರ್ಟ್ ಇಲ್ಲದೆ ಈ ನೋಟಿಫಿಕೇಷನ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಮುಖಾಂತರ ಯಾವ ಒಂದು ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ ಅಂತಿದೆ
1955 ಮತ್ತು ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಧಕ್ಕೆನೂ ಬರುತ್ತೆ, ರಾಷ್ಟ್ರೀಯ ಸುರಕ್ಷತೆಗೂ ಧಕ್ಕೆ ಬರುತ್ತೆ. ನಾನು ನಿನ್ನೆ ನನಗೆ ಸುಮಾರು ಜನ ನಮ್ಮ ನಾಯಕರು ಕರೆ ಮಾಡಿದಾಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಇದ್ರ ಬಗ್ಗೆ. ಈ ನೋಟಿಫಿಕೇಷನ್ಗೆ ಏನಾದರೂ ಕಾನೂನುಬದ್ಧ ಹಿನ್ನೆಲೆ ಇದೆಯಾ? ವೆರಿ ಎನಿ ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಈಸ್ ದೇರ್ ಫಾರ್ ದಿಸ್ ನೋಟಿಫಿಕೇಷನ್. ಯಾವುದೇ ಒಂದು ನೋಟಿಫಿಕೇಷನ್ಗೆ ಕಾನೂನಿನ ಬೆಂಬಲ ಬೇಕು. ಕರ್ನಾಟಕ ಸರ್ಕಾರ ಒಂದು ರೀತಿಯಲ್ಲಿ ತಗಲಕ್ ದರ್ಬಾರ, ಅದು SIR ನಡೆಯುವಂಥ ಸಂದರ್ಭದಲ್ಲಿ ಸಂಪೂರ್ಣ ಗೊಂದಲವನ್ನು ನಿರ್ಮಾಣ ಮಾಡಬೇಕು. ಜನರಿಗೆ ಬಹಳ ವ್ಯವಸ್ಥಿತವಾಗಿ ಅದನ್ನೂ ಸಹ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ದಿಸ್ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಹ್ಯಾಸ್ ಬಿನ್ ಬ್ರಾಟ್ ಅಂಡರ್ ಕರ್ನಾಟಕ ಸೇವೆಗಳ ಅಧಿನಿಯಮ 2011 ಕಡೆಗೆ ತಂದಿದ್ದಾರೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಟು ಬಿ ಅಟೆಂಡೆಡ್ ಬೈ ಆಲ್ ದ ಆಫೀಸರ್ಸ್. ಸರಳ ನಿಯಮಗಳು ಏನಂತ ಮಾಡಿದ್ದಾರೆ 2011 ಅದರ ಅಡಿಯಲ್ಲಿ ತಂದಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಯಾವುದೇ ಸೇವೆಯನ್ನು ಅದು ಲೆಜಿಸ್ಲೇಟಿವ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಆದ್ದರಿಂದ ಈ ಒಂದು ನೋಟಿಫಿಕೇಷನ್ ಹೊರಡಿಸಲಿಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಹೊರಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೂ ಮಾಹಿತಿ ಇಲ್ಲ, ಮತ್ತು ಅವರು ಕೊಡುವಂಥ ಪರಿಸ್ಥಿತಿಯಲ್ಲಿಯೂ ಇಲ್ಲ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಈ ಒಂದು ಅಧಿನಿಯಮವನ್ನು ವಿರೋಧ ಮಾಡುತ್ತೆ. ಇದಲ್ಲದೆ ನಾನು ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪರ್ಮನೆಂಟ್ ಅನ್ನುವಂಥ ವಿಷಯ ಏನಿದೆ, ಡೊಮಿಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಸ್ ಸರ್ಟಿಫಿಕೇಟು ತಿಳ್ಕೊಳ್ಳಿ, ಆಸಾಮು, ಪಂಜಾಬು, ದಿಲ್ಲಿನೋ, ಕರ್ನಾಟಕದಲ್ಲಿ ಬಂದು ನೌಕರಿ ಮಾಡ್ತಾ ಇರ್ತಾರೆ, ಅವರಿಗೊಂದು ಕರ್ನಾಟಕ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೀಮಿತವಾಗಿ ಅದನ್ನು ಕೊಡುವಂಥ ಅಧಿಕಾರ ಇದೆ, ಎಲ್ಲ ರಾಜ್ಯಗಳಿಗೂ ಇದೆ. ಆದರೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಆನ್ ನೋಟಿಫಿಕೇಶನ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ಇದನ್ನು ಮಾಡೋದೇ ಆದರೆ ಇದೊಂದು ಪರ್ಯಾಯ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಶಾಶ್ವತ ನಿವಾಸ ಪತ್ರದ ನಿವಾಸಿಗಳ ಒಂದು ತಂಡವೇ ಕರ್ನಾಟಕ ರಾಜ್ಯದಲ್ಲಿ ಸಪರೇಟಾಗಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಈ ಒಂದು ನೋಟಿಫಿಕೇಷನನ್ನು ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀವಿ, ಇದನ್ನು ಹಿಂತೆಗೆದುಕೊಳ್ಬೇಕು. SIR ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಅದರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. SIR ರಾಜ್ಯದಲ್ಲಿ ಮೊದಲನೇ ಸಲ ಏನು ನೀಡ್ತಾ ಇಲ್ಲ, ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿಯೂ ಮೊದಲನೇ ಸಲ ಏನು ನೀಡ್ತಾ ಇಲ್ಲ. SIR ಈಸ್ ಬೀಯಿಂಗ್ ಕಂಡಕ್ಟೆಡ್, ದಿಸ್ ಈಸ್ 10th ಟೈಮ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. ಸೊ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 10ನೇ ಸಲ ಇದು SIR ಆಗ್ತಾ ಇರೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲೆಕ್ಷನ್ ಕಮಿಷನದ ತಾಕತ್ತೇನು, ಪವರ್ಸ್ ಏನು ಅನ್ನೋದು ಮೊದಲನೇ ಸಲ ಗೊತ್ತದ್ದು TN ಶೇಷನ್ ಅವರು ಈ ರಾಷ್ಟ್ರದ ಇಲೆಕ್ಷನ್ ಕಮಿಷನದ ಮುಖ್ಯಸ್ಥರಾದಾಗ. ಆದ್ದರಿಂದ ಇದೊಂಥರ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಲೆಕ್ಷನ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡುವಂಥದ್ದು. ಮತ್ತು ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955ಗೆ ಪರ್ಯಾಯವಾಗಿ ಮತ್ತೊಂದು ಯಾದಿಯನ್ನು, ಶಾಶ್ವತ ನಿವಾಸಿಗಳು ಅನ್ನುವಂಥದ್ದನ್ನು ನಿರ್ಮಾಣ ಮಾಡುವಂಥದ್ದು. ಮೂರನೆಯದಾಗಿ ಈ ಒಂದು PRCಯನ್ನು ಈ ಒಂದು PRCಯನ್ನು SIRದಲ್ಲಿ ಉಪಯೋಗ ಮಾಡುವಂಥ ಒಂದು ಹುನ್ನಾರನು ಇದರ ಹಿಂದೆ ಇದೆ. ನಮಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಬೆಳಗಾವಿಯಲ್ಲೇ ಸಾವಿರಾರು ಜನ ಅಕ್ರಮ ವಲಸಿಗರು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬಂದಿದ್ದಾರೆ. ಈಗಾಗಲೇ ದಿ ಕುಡ್ ಏಬಲ್ ಟು ಮ್ಯಾನೇಜ್ ಇವನ್ ಟು ಗೆಟ್ ಸಮ್ ಆಧಾರ್ ಕಾರ್ಡ್ಸ್. ಆ ರೀತಿಯೂ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ರಾಜ್ಯದಲ್ಲಿ ಈ ರೀತಿಯಾದಂಥ ಅಕ್ರಮ ನುಸುಳುಕೋರರಿಗೆ ನೀವು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಪರ್ಮನೆಂಟ್
I object this, we object this. Everybody should object this. Everybody should object. This concept itself is not there under the Indian Constitution. ಆದ್ದರಿಂದ ಯಾರು ಈ ರಾಜ್ಯದ ನಿವಾಸಿಗಳು, ಈ ರಾಜ್ಯದ ನಾಗರಿಕರು, ಸಿಟಿಜನ್ಸ್ ಇದ್ದಾರೆ, ಅವರಿಗೆ ಅಫೆಕ್ಟ್ ಆಗುತ್ತೆ. ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಬೇರೆಯವರ ಪಾಲಾಗುತ್ತೆ. ಆದ್ದರಿಂದ ಯಾವ ರಾಷ್ಟ್ರದಲ್ಲಿ ನುಸುಳುಕೋರರ ಬಗ್ಗೆ, ವಿಶೇಷವಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ನುಸುಳುಕೋರರು, ಅಕ್ರಮ ವಲಸಿಗರು ಇವತ್ತು ವೆಸ್ಟ್ ಬೆಂಗಾಲನ್ನು ಬಿಟ್ಟು ತಿರುಗಿ ಮತ್ತೆ ಈಸ್ಟ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ರಾಷ್ಟ್ರ ಭದ್ರತೆಯಿಂದ ಕೂಡಿರಬೇಕು. ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರದಲ್ಲಿ ಮತ್ತೊಂದು 4-5 ಜನ ಅಕ್ರಮ ವಲಸಿಗರು ಬಂದುಬಿಟ್ರೆ ಈ ದೇಶದ ಪರಿಸ್ಥಿತಿ ಏನು, ಮೂಲ ನಿವಾಸಿಗಳ ಪ್ರಶ್ನೆ ಏನು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಗಂಭೀರವಾಗಿರುವಂಥ ಪರಿಣಾಮವನ್ನು ಬೀರ್ತಾ ಇರುವುದರಿಂದ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ್ಕೆ ತಿಳಿಸ್ಲಿಕ್ಕೆ ನಾವು ಬಂದಿದ್ದೀವಿ.